ಮಾಡಬೇಕಾದಂಥ ಪಿಂಚಣಿ ಇರ್ಬೋದು, ಇನ್ಕ್ರಿಮೆಂಟ್ ಇರ್ಬೋದು, ಅಥವಾ ಹಬ್ಬದ ಭತ್ಯೆಗಳಿರ್ಬೋದು, ವಿಶೇಷ ಭತ್ಯೆಗಳಿರ್ಬೋದು, ರಜೆಗಳ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಅಲ್ಲಿ ಕಾರ್ಮಿಕರನ್ನ ಟ್ರೇಡ್ ಯೂನಿಯನ್ನ ಸದಸ್ಯರು ಪ್ರತಿನಿಧಿಸ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಕಾರ್ಮಿಕರಿಗೆ ಧ್ವನಿ ಇರುತ್ತೆ. ಅವ್ರನ್ನ ಮಾಲೀಕರನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕಿರುತ್ತೆ. ಮತ್ತೆ ಅವರಿಗೆ ಸರ್ಕಾರದ ಯೋಜನೆಗಳಿಂದ, ಕಾನೂನುಗಳಿಂದ ಸಿಗಬೇಕಾದಂತ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದರೆ ಅಸಂಘಟಿತ ವಲಯದಲ್ಲಿ ಈ ತರ ಒಂದು ಟ್ರೇಡ್ ಯೂನಿಯನ್ ಇರಲ್ಲ, ಸಂಘಟನೆಗಳು ಇರಲ್ಲ. ಹೀಗಾಗಿಬಿಟ್ಟು ಅವರ ಬೇಡಿಕೆಗಳನ್ನ ಕೇಳುವವರು ಇರಲ್ಲ, ಮತ್ತೆ ಅವರಲ್ಲಿ ನೇತೃತ್ವ ವಹಿಸಿಕೊಂಡು ಹೇಳೋರು ಯಾರಿರಲ್ಲ. ಹೀಗಾಗಿ ಕಾರ್ಮಿಕರು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವರಿಗೆ ನಿರ್ದಿಷ್ಟ ಕೂಲಿ ಇರುವುದಿಲ್ಲ, ಕೆಲಸದ ಅವಧಿ ನಿಗದಿತವಾಗಿರುವುದಿಲ್ಲ, ಯಾವುದೇ ರೀತಿಯ ವಿಮಾ ಸೌಲಭ್ಯ ಇರುವುದಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಮುಂದೆ ಕೆಲಸ ಬೇಡಾದ್ರೆ ಬರಬೇಡ ಅಂತಂದ್ರೆ ಅವರು ಹೋಗ್ಲಿಕ್ಕೆ ಬರುವುದಿಲ್ಲ. ಯಾವ ಬೇಕಾದಾಗ ಅವ್ರನ್ನ ತೆಗೆದು ಹಾಕುವಂತ ಒಂದು ವ್ಯವಸ್ಥೆ ಈ ಅಸಂಘಟಿತ ವಲಯದಲ್ಲಿ ನಾವು ನೋಡಬಹುದು. ನಮ್ಮ ದೇಶದ ಸುಮಾರು ಭಾಗ ಅಸಂಘಟಿತ ವಲಯದಲ್ಲಿ ಕಾರ್ಮಿಕರು ದುಡಿತಾ ಇರ್ತಾರೆ. ಕೃಷಿ ಕೂಲಿ ಕಾರ್ಮಿಕರು, ಸಣ್ಣ ಮತ್ತು ಗೃಹ ಉದ್ಯಮಗಳ ಕಾರ್ಮಿಕರಾಗಿರ್ಬೋದು. ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಒಂದು ಸೈಕಲ್ ಅಂಗಡಿಯಲ್ಲಿ ಪಂಚರ್ ಹಾಕೊಂಡು ಇರ್ಬೋದು, ಅಥವಾ ಒಂದು ಡೈಲಿ ಹಾಲು ಹಾಕೋನು, ಪೇಪರ್ ಹಾಕೋನು, ಬಸ್ ಪಿಲ್ಲರ್ ಆಗಿರ್ಬೋದು, ಅಥವಾ ಗಾರ್ಬೇಜ್ ತೆಗೆಯೋನು, ಹೀಗೆ ನಾನಾ ರೀತಿಯಲ್ಲಿ ಒಂದು ಅಸಂಘಟಿತ ವಲಯದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಕೂಡ ಸಾಕಷ್ಟು ಕಾನೂನುಗಳಿವೆ, ಅನುಕೂಲತೆಗಳಿವೆ. ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಒಂದೇದಾಗಿ ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಕೊಡ್ತಿರುವಂತಹ ಒಂದು ಸೌಲಭ್ಯಗಳು ಏನು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. 3 ವರ್ಷದವರೆಗೆ ಸದಸ್ಯತ್ವ ಹೊಂದಿ 60 ವರ್ಷ ಮೀರಿದಂತ ಎಲ್ಲ ನೋಂದಾಯಿತ ಫಲಾನುಭವಿಗಳು, ಅಂದ್ರೆ ನೀವು ಕಾರ್ಮಿಕರಾಗಿ ಅವರ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಂಡಿರ್ಬೇಕು ಅಂತ ಎಲ್ಲ 60 ವರ್ಷ ಮುಗಿಸಿದಂತ, ಅಂದ್ರೆ 60 ವರ್ಷ ಅಂದ್ರೆ ಈಗ ನಾವು ಸರ್ಕಾರಿ ನೌಕರರಾದ್ರೆ 60 ವರ್ಷಕ್ಕೆ ಪೆನ್ಷನ್ ಸಿಗುತ್ತೆ. ಆದ್ರೆ ನೀವೇ ತಿಳ್ಕೊಂಡ್ರೆ ನಮಗೂ ನಮಗೆ ಪೆನ್ಷನ್, ನಮ್ಗೆ ಯಾರು ನೌಕರಿ ಕೊಡ್ತಾರೆ ಅನ್ನೋದು ನಿಮ್ಮಲ್ಲಿ ಭಾವನೆ ಇರುತ್ತೆ. ಆದ್ರೆ ನಿಮಗೂ ಕೂಡ 60 ವರ್ಷ ಆದ ನಂತರ ನೋಂದಣಿ ಮಾಡ್ಕೊಂಡಿದ್ರೆ ಒಂದು ಪೆನ್ಷನ್ ವ್ಯವಸ್ಥೆ ನಿಮಗೂ ಕೂಡ ಇದೆ. ಇದರ ಲಾಭವನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನಮಗೆಲ್ಲ ಗೊತ್ತಿದೆ, ಸರ್ಕಾರಿ ನೌಕರ ನಿವೃತ್ತಿ ಆದ ನಂತರ ಆತ ಏನಾದರೂ ತಿಳ್ಕೊಂಡ್ರೆ ಆತನ ಹೆಂಡತಿಗೆ ಒಂದು ಪೆನ್ಷನ್ ಬರ್ತಾ ಇದೆ. ಆ ಸೌಲಭ್ಯ ಕೂಡ ನಿಮಗೆ ಇದೆ. ಒಂದೇನು ಕಂಡೀಷನ್ ಅಂದ್ರೆ ನೀವು ನೋಂದಾಯಿತ ಆಗಿರಬೇಕು, ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೇಕು ಕಾರ್ಮಿಕ ಇಲಾಖೆಯಲ್ಲಿ. ಮುಂದೆ ಸ್ವಲ್ಪ ವಂತಿಗೆನ ಕಟ್ತಾ ಇರಬೇಕು. ಅಂದ್ರೆ ನಿಮ್ಮದು ಫಂಡ್ಸ್ ಇದನ್ನ ಸ್ಯಾಲರಿಯಿಂದ ಡಿಡಕ್ಷನ್ ಮಾಡಿ ಸ್ವಲ್ಪ ಅಮೌಂಟ್ ಅನ್ನ ಕಟ್ತಾ ಇದ್ರೆ 60 ವರ್ಷ ಆದ ನಂತರ ನಿವೃತ್ತಿ ಆದ್ರೆ ನಿಮಗೂ ನಿವೃತ್ತಿ ಅಂತಾನೆ ತಿಳ್ಕೋಬಹುದು.
ಅವಾಗ ತೀರ್ಕೊಂಡ್ಬಿಟ್ರೆ ಒಂದು ಪೆನ್ಷನ್ ವ್ಯವಸ್ಥೆ ಕೂಡ ಅವರ ಕುಟುಂಬದವರಿಗೆ ಮಾಡಿಕೊಡಲಾಗಿದೆ. ಮುಂದೆ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ನಮಗೆಲ್ಲ ಗೊತ್ತಿದೆ. ಈ ಕಟ್ಟಡ ಕಾರ್ಮಿಕರು ಇದನ್ನೆಲ್ಲ ನಾವು ಸುಮಾರು ನೋಡ್ತಿರ್ತೀವಿ. ದಿನ ಬೆಳಗ್ಗೆ ಬಿಜೆಪಿಯಿಂದ ಸುಮಾರು ಇಲ್ಲವರು ಕಡಿಮೆ ಆದರೂ ಒಂದು 20,000 ಜನ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರಿಗೆ. ಆದರೆ ನಿಮಗಿರುವಂತ ಒಂದು ಸೌಲಭ್ಯದ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇರುವುದಿಲ್ಲ. ಶಿಫ್ಟ್ಗಳಲ್ಲಿ ಹೋಗಿ ಕೆಲಸ ಮಾಡ್ತಿರ್ತೀರಿ, ದಿನಾಲು ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಇಲ್ಲಿಂದ ಪ್ರಯಾಣ ಮಾಡ್ತಿರ್ತೀರಿ. ಅಲ್ಲಿ ಬೆಂಗಳೂರು ಹೋಗ್ಬಿಟ್ಟು ಯಾವುದೋ ಒಂದು ಗಾರ್ಮೆಂಟ್ಸ್ ಕೆಲಸ ಆಯಿತು, ಪೇಂಟಿಂಗ್ ಕೆಲಸ ಆಯಿತು. ಹೆಚ್ಚಾಗಿ ನಾನು ನೋಡಿದ್ರೆ ಪೇಂಟಿಂಗ್ ಕೆಲಸ ಜಾಸ್ತಿ ಹೋಗೋದು. ಮುಂದೆ ಕಟ್ಟಡ ಕೆಲಸ ಮಾಡುವಾಗ ನಿಮಗೆ ಎಲ್ಲ ಸುರಕ್ಷತೆಯ ಉಪಕರಣಗಳನ್ನ ಅವರು ಕೊಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಮಹಾನಗರಗಳು, ಬಾಂಬೆ ಬೆಂಗಳೂರಿನ ಮಹಾನಗರಗಳಲ್ಲಿ 10, 15, 20 ಫ್ಲೋರ್ಗಳಲ್ಲಿ ಕಟ್ಟಡವನ್ನು ಕಟ್ತಾ ಇರ್ತಾರೆ. ಅಂತ ಅಷ್ಟು ಎತ್ತರದ ಕಟ್ಟಡದಲ್ಲಿ ಕೆಲಸ ಮಾಡಬೇಕಾದ್ರೆ ಜೀವಕ್ಕೆ ಅಪಾಯ ಇರುತ್ತೆ. ಅಲ್ಲಿಂದ ಬಿದ್ದರೆ ಸಾವು ಆಗುವಂತ ಸಾಧ್ಯತೆ ಇರುತ್ತೆ. ಮುಂದೆ ಅಥವಾ ಕೈ ಕಾಲು ಮುರಿದು ದೈಹಿಕ ಒಂದು ಅಂಗನ್ಯೂನ್ಯತೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಾದರೂ ಆ ಫಲಾನುಭವಿ ಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡಲು ಮತ್ತೆ ಅವರಿಗೆ ಇರುವ ಹಕ್ಕುಗಳ ಬಗ್ಗೆ ಮತ್ತು ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಪಾದನಿ ಸಾಹೇಬರೇ, ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಸಹೋದರ ಸಹೋದರಿಯರೇ, ವಕೀಲ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಂಟಿ ಕಾರ್ಯದರ್ಶಿಗಳೇ, ಕಾರ್ಮಿಕ ನಿರೀಕ್ಷಕರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ತಾವೆಲ್ಲ ಕಟ್ಟಡ ಕಾರ್ಮಿಕರೇ, ಪತ್ರಿಕಾ ಸಾಹೇಬರು ಈಗಾಗಲೇ ಸಾಕಷ್ಟು ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವೆಲ್ಲ ಸೇರೋದು ಇವತ್ತು ಇಲ್ಲಿ ನಿಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಸರ್ಕಾರದಿಂದ ಕಾನೂನಡಿಯಲ್ಲಿರುವ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳಲು ನೀವೆಲ್ಲ ಸೇರೋದು. ಹಾಗಾಗಿ ಇಲ್ಲಿ ನಿಮಗಾಗಿ ಇರುವ ಸೌಲಭ್ಯಗಳ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತಾರಲ್ಲ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ನೀವೇ ಫಲಾನುಭವಿಗಳು. ಅದಕ್ಕೆ ನೀವು ನಿಮ್ಮ ಹಕ್ಕುಗಳನ್ನು ತಿಳ್ಕೊಂಡ್ರೆ ಸೌಲಭ್ಯಗಳನ್ನು ಪಡ್ಕೋಬಹುದು. ಅದಕ್ಕಾಗಿ ನಿಮ್ಗಿರುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಆದರೂ ಇನ್ನೂ ಸವಿಸ್ತಾರವಾಗಿ ಹೇಳ್ಕೊಳ್ಳಲು ಕಾರ್ಮಿಕ ನಿರೀಕ್ಷಕರು ಹಾಜರಿದ್ದಾರೆ. ಅವರು ಇದರ ಬಗ್ಗೆ ನಿಮಗೆ ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಬೇಕಂತ ನೋಡಿ. ಕಟ್ಟಡ ಕಾರ್ಮಿಕರು ನಮ್ಮ ದೇಶಕ್ಕೆ ಬೆನ್ನೆಲುಬು ಇದ್ದಂಗೆ. ಅವರಿಂದಲೇ ನಮ್ಮ ದೇಶದ ಬೆಳವಣಿಗೆ ಅಭಿವೃದ್ಧಿ ಸಾಧ್ಯ. ಯಾಕಂದ್ರೆ ಒಂದು ದೇಶ ನಿರ್ಮಾಣವಾಗಬೇಕಂತಂದ್ರೆ ನಗರ ಪಟ್ಟಣ ಪ್ರದೇಶಗಳು ನಿರ್ಮಾಣವಾಗುತ್ತೆ. ಆ ಪಟ್ಟಣ ನಗರ ಪ್ರದೇಶಗಳು ನಿರ್ಮಾಣವಾಗೋದು ಕಟ್ಟಡ ಕಾರ್ಮಿಕರು. ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಆಗಿರ್ಬೋದು, ಇದೆಲ್ಲ ನಿರ್ಮಾಣ ಆಗ್ಬೇಕಂತಂದ್ರೆ ಕಟ್ಟಡ ಕಾರ್ಮಿಕರ ಶ್ರಮ. ಒಬ್ಬ ವ್ಯಕ್ತಿಗೆ ಜೀವಿಸಲು ತೀರಾವಶ್ಯಕತೆ ಇರುವ ಸಾಮಗ್ರಿಗಳನ್ನು ಕೊಡಮಾಡುವುದು ಕಟ್ಟಡ ಕಾರ್ಮಿಕರು. ಉದಾಹರಣೆ ಹೇಳ್ಬೇಕಂತಂದ್ರೆ ನಾವು ವಾಸಿಸುವ ಮನೆ, ಅದನ್ನೆಲ್ಲ ಕಟ್ಟಿರೋದು ಕಟ್ಟಡ ಕಾರ್ಮಿಕರು. ನಾವು ಚಲಿಸುವ ರಸ್ತೆ, ಇದನ್ನೆಲ್ಲ ಕಟ್ಟುವುದು ಕಟ್ಟಡ ಕಾರ್ಮಿಕರೇ. ಏನಾದ್ರು ನಮಗೆ ಆರೋಗ್ಯ ಸಮಸ್ಯೆ ಆದರೆ ನಾವು ಹೋಗೋದು ಆಸ್ಪತ್ರೆಗೆ, ಅದು ಕಟ್ಟೋದು ಕಟ್ಟಡ ಕಾರ್ಮಿಕರೇ. ನಾವು ಓದಿರುವ ಶಾಲೆಗಳು, ನಮ್ಮ ಮಕ್ಕಳು ಓದುತ್ತಿರುವ ಶಾಲೆಗಳು, ಅದೆಲ್ಲ ಕಟ್ಟಿರೋದು ಕಟ್ಟಡ ಕಾರ್ಮಿಕರು. ಹಾಗಾಗಿ ಒಂದು ಕಟ್ಟಡ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯವಾಗಿದೆ ಈ ದೇಶ ನಿರ್ಮಾಣದಲ್ಲಿ. ಕಟ್ಟಡ ಕಾರ್ಮಿಕರಂದ್ರೆ ನಿಮ್ದು ರೋಲು ತುಂಬಾ ದೊಡ್ಡದಾಗಿದೆ. ಅದಕ್ಕಾಗಿ ಸರ್ಕಾರ ನಿಲ್ಲಿಸೋದಾಗಿ ತುಂಬಾ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ. ನಿಮ್ಗೆ ಏನು ಸಮಸ್ಯೆ ಆಗಬಾರ್ದು ನೋಡಿ. ಒಳ್ಳೊಳ್ಳೆ ದೊಡ್ಡ ಬ್ರಿಡ್ಜಸ್ ಕಟ್ತಾರೆ, ಡ್ಯಾಮ್ಸ್ ಕಟ್ತಾರೆ. ಅದಕ್ಕೆಲ್ಲ ಕಟ್ಟಡ ಕಾರ್ಮಿಕರ ಕಾರಣ. ಇಷ್ಟೆಲ್ಲ ಪ್ರಾಮುಖ್ಯತೆ ಇದ್ರೂ ಸಹ ಕಟ್ಟಡ ಕಾರ್ಮಿಕರಿಗೆ ಅವರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅನ್ಸೇಫ್ ವರ್ಕಿಂಗ್ ಕಂಡೀಷನ್ಸ್. ಅವ್ರು ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ಸುರಕ್ಷತೆ ಇಲ್ಲ.
ಕಟ್ಟಡ ಕಾರ್ಮಿಕರ ಅಂತಂದ್ರೆ ಗಾರಿ ಕೆಲಸ ಮಾಡೋರು ಇರ್ಬೋದು, ನಮಗೆಲ್ಲ ಗೊತ್ತು. ಗಾರಿ ಕೆಲಸ ಮಾಡೋರು, ಪೇಂಟಿಂಗ್ ಕೆಲಸ ಮಾಡೋರು, ಟೈಲ್ಸ್ ವರ್ಕ್ ಮಾಡೋರು, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್ ಕೆಲಸ, ಇಂಥ ಹಲವಾರು ಕೆಲಸಗಳನ್ನು ಮಾಡೋರು ಎಲ್ಲರೂ ಕಟ್ಟಡ ಕಾರ್ಮಿಕರು. ಕಟ್ಟಡ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ? ಒಂದು ಮನೆ ಕಟ್ಟುವಾಗ, ಬಿಲ್ಡಿಂಗ್ ಕಟ್ಟುವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾರೆ. ಅವ್ರಿಗೆ ಅಲ್ಲಿ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಎಷ್ಟೋ ದುರ್ಘಟನೆಗಳನ್ನು ನಾವು ನೋಡ್ತೀವಿ. ಆಕ್ಸಿಡೆಂಟ್, ಮನೆ ಕಟ್ಟುವಾಗ ಮೀನಿದ್ದು ಸತ್ತೋಗಿರೋದು, ಇಲ್ಲ ಕೈಕಾಲು ಕಳ್ಕೊಂಡೋದು ತುಂಬಾ ಕಡೆ ನೋಡಿದೆ. ಅವ್ರಿಗೆ ಪ್ಲೇಸು, ವರ್ಕಿಂಗ್ ಪ್ಲೇಸು ಸೇಫ್ ಆಗಿಲ್ಲ. ಇದೊಂದು ತುಂಬಾ ದೊಡ್ಡ ಸಮಸ್ಯೆ ಎದುರಿಸ್ತಾ ಇದೆ. ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಈ ತರ ಘಟನೆ ಏನು ನಡೆಯಲಿಲ್ಲ ಅಂತಂದ್ರೆ ಇನ್ನೊಂದು ಸಮಸ್ಯೆ ಅವರಿಗೆ ಆರೋಗ್ಯದ ಸಮಸ್ಯೆ. ಅವರೆಲ್ಲ ಕೆಲಸ ಮಾಡೋದು ಎಲ್ಲ ಡಸ್ಟ್, ಧೂಳಲ್ಲಿ ಕೆಲಸ ಮಾಡ್ತಾರೆ. ನೀವೆಲ್ಲ ಮಾಡ್ತೀವಿ. ಅದಕ್ಕೇನೋ ಒಂದು ಮಣ್ಣಲ್ಲಿ, ಸಿಮೆಂಟ್ ಅಲ್ಲಿ, ಮತ್ತೆ ಸ್ಯಾಂಡ್ ಅಲ್ಲಿ, ಮಣ್ಣಲ್ಲಿ ಅದೊಂದು ಸಿಲಿಕ್ ಅಂತ ಏನೋ ಡಸ್ಟ್ ಬರುತ್ತೆ. ಅದು ಸಿಲಿಕ್ ಏನೋ ಮರ್ತೋಯ್ತವ್ರಿಗೆ ಆ ಡಸ್ಟ್ ಇರುತ್ತೆ. ಅದರಿಂದ ಅವರ ಶ್ವಾಸಕೋಶಕ್ಕೆ ಪರಿಣಾಮ ಬರುತ್ತೆ. ಅದಾಗಿರ್ಬೋದು, ಅಸ್ಬೆಸ್ಟಸ್ ಶೀಟ್ಸ್ ಗೊತ್ತಲ್ಲ ನಿಮಗೆ, ಅದರಿಂದ ಬರೋ ಧೂಳದಿಂದಲೂ ಅವರ ಲಂಗ್ಸ್ಗೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಇದರಿಂದ ತುಂಬಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕಡಿಮೆ ಕೂಲಿ, ಲೋ ವೇಜಸ್. ಕೆಲಸ ಮಾಡೋದು ತುಂಬಾ ಜಾಸ್ತಿ ಅವರು, ಆದರೆ ಅವ್ರಿಗೆ ಸಿಗೋ ಕೂಲಿ ತುಂಬಾ ಕಡಿಮೆ. ಅದರಲ್ಲಿ ಭೇದವಾಗುತ್ತೆ ತಾರತಮ್ಯ. ಹೆಣ್ಮಕ್ಳಿಗೆ ಒಂದು ಕೂಲಿ ಬೇರೆ, ಗಂಡು ಮಕ್ಕಳಿಗೆ ಒಂದು ಕೂಲಿ ಬೇರೆ, ಗಂಡಸರಿಗೆ ಬೇರೆ, ಮಹಿಳೆಯರಿಗೆ ಬೇರೆ. ಗಂಡಸರಿಗೆ ಜಾಸ್ತಿ ಕೂಲಿ ಕೊಡ್ತಾರೆ, ಮಹಿಳೆಯರಿಗೆ ಕಡಿಮೆ ಕೊಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಕನ್ನಡ ಕಾರ್ಮಿಕರು. ಅವ್ರು ಸಂಬಂಧಪಟ್ಟಂತೆ ತುಂಬಾ ಕಾನೂನುಗಳಿವೆ, ಇದರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಉದಾಹರಣೆಗೆ ಒಂದು ಕಾನೂನು ಹೇಳ್ಬೇಕಂತಂದ್ರೆ ಮಿನಿಮಮ್ ವೇಜಸ್ ಆಕ್ಟ್, ಕನಿಷ್ಠ ವೇತನ ಕಾಯ್ದೆ. ಆ ಕಾನೂನು ಅಡಿಯಲ್ಲಿ ಕೆಲವೊಂದು ಕೆಲಸಗಳಿಗೆ ಇಂತಿಷ್ಟೇ ವೇತನ, ಕೂಲಿ ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಆ ಪ್ರಕಾರ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ, ಅವ್ರು ನಡ್ಕೊಳ್ಳಲ್ಲ. ಕಾರ್ಮಿಕರಿಗೂ ಗೊತ್ತಾಗಲ್ಲ ನಮ್ಗೆ ಕೂಲಿ ಎಷ್ಟು ಇರಬೇಕು ಇಂಥ ಕೆಲಸಕ್ಕೆ ಅಂತ. ಆದ್ರೆ ಕಾನೂನು ಹೇಳುತ್ತೆ ಇಂಥ ಕೆಲಸಕ್ಕೆ ಇಷ್ಟೇ ಕೂಲಿ ಕೊಡ್ಬೇಕಂತ ಹೇಳಿ ಫಿಕ್ಸ್ ಮಾಡಿದೆ. ಅದು ಗೊತ್ತಾಗಲ್ಲ. ಅದಕ್ಕಾಗಿ ನೀವು ತಿಳ್ಕೋಬೇಕು ಕಾನೂನು ಮಿನಿಮಮ್ ವೇಜಸ್ ಆಕ್ಟ್. ಇನ್ನೊಂದು ಕಾಯ್ದೆ ಫ್ಯಾಕ್ಟರೀಸ್ ಆಕ್ಟ್, ತುಂಬಾ ಮಹತ್ವದ ಕಾನೂನು. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಸುರಕ್ಷತೆಯನ್ನು ಕೊಡಬೇಕು. ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಮನೆ ಮಾಲೀಕರಾಗಿರ್ಬೋದು, ನಿಮ್ಗೆ ಏನೋ ನಿಮ್ಮ ಜೀವಕ್ಕೆ, ನಿಮ್ಮ ಪ್ರಾಣಕ್ಕೆ ಹಾನಿ ಆಗಬಾರ್ದಂಗೆ ಒಂದು ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಿಮಗೆ ಕೊಡಬೇಕು. ಇದರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ಕಾನೂನು ಗೊತ್ತಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡಕ್ ಬರಲ್ಲ. ಈ ತರ ಈ ಕೆಲಸಕ್ಕೆ ಬೇರೆ ಎತ್ತರದಲ್ಲಿ ಏನಾದ್ರು ಕೆಲಸ ಮಾಡುವಾಗ ಕಂಪಲ್ಸರಿ ಹೆಲ್ಮೆಟ್ ಕೊಡ್ಬೇಕು ನಿಮಗೆ. ಇಂಥವೆಲ್ಲ ಸೇಫ್ಟಿ ಮೆಜರ್ಸ್ ಇದ್ದಾರೆ. ಮಾಸ್ಕ್ ಇರ್ಬೋದು, ಅದನ್ನು ಪ್ರೊವೈಡ್ ಮಾಡಬೇಕು. ಕಾಸ್ಟ್ಯೂಮ್ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕೇಳೋದಿಲ್ಲ. ಆವಾಗ ನೀವೇ ಪ್ರಾಬ್ಲಮ್ ಮಾಡ್ಕೊತೀರ. ಏನೋ ಕೆಲಸ ಮಾಡುವಾಗ ಏನೋ ಇಂಜುರಿ ಆಗುತ್ತೆ, ಇಲ್ಲ ಹೆಲ್ತ್ ಸಮಸ್ಯೆ ಆಗುತ್ತೆ. ಇದು ನೀವು ತಿಳ್ಕೋಬೇಕು. ಇನ್ನೊಂದು ಕಾನೂನು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಗಂಡಸರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರಿಗೂ ಸಮಾನ ಕೂಲಿ ಇದೆ. ಅವರಿಗೆ ಜಾಸ್ತಿ ಇಲ್ಲ, ಅವರಿಗೆ ಕಡಿಮೆ ಇಲ್ಲ. ಒಂದೇ ತರಹದ ಕೆಲಸ ಮಹಿಳೆ ಮಾಡ್ತಾ ಇದ್ರೆ, ಪುರುಷ ಮಾಡುವಂತ ಕೆಲಸ ಮಹಿಳೆ ಮಾಡ್ತಾ ಇದ್ರೆ ಅವರು ಸುಮಾರು ಜನ ಹೆಣ್ಮಕ್ಳು ಸೇರಿದ್ರ. ಹೆಣ್ಮಕ್ಳು ಕೂಡ ಕಾರ್ಮಿಕರಾಗಿದ್ದಲ್ಲಿ ಅವರು ಕೂಡ ನೋಂದಾಯಿತ ಸದಸ್ಯರಾಗಿದ್ದರು. ನೋಂದಾಯಿತ ಕಾರ್ಮಿಕರಾಗಿದ್ದಲ್ಲಿ ಮೊದಲ ಎರಡು ಹೆರಿಗೆಗೆ ಸಹಾಯ ಧನವನ್ನ ಕಾರ್ಮಿಕ ಇಲಾಖೆಗೆ ಕೊಡಲಾಗುತ್ತದೆ. ಮುಂದೆ ಈ ಫಲಾನುಭವಿ ಯಾವಾಗ ಒಂದು ಕಾಯ್ದೆ ಒಳಗಾಗಿ ಕಾರ್ಮಿಕರಾಗಿದ್ದ, ಅಂದರೆ ನೀವು ಶವ ಸಂಸ್ಕಾರ ಮಾಡಬೇಕಾದ್ರೆ ನಿಮ್ಮ ಪದ್ಧತಿ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನು ಮಾಡಬೇಕಾದ್ರೆ ಆ ಅಂತ್ಯಕ್ರಿಯೆ ವೆಚ್ಚವನ್ನು ಕೂಡ ಕಾರ್ಮಿಕ ಇಲಾಖೆಯಿಂದ ಕೊಡಲಾಗುತ್ತದೆ. ಮುಂದೆ ನಿಮ್ಮ ಮಕ್ಕಳು ಇರ್ತಾರೆ, ಓದ್ತಾ ಇರ್ತಾರೆ, ಅವರಿಗೆ ಆಯಾ ಇದರ ಪ್ರಕಾರ ಅಂದ್ರೆ ನರ್ಸರಿಯಿಂದ ನೀವು ಬೇರೆ ಬೇರೆ ಡಿಗ್ರಿ ಇಶ್ಯೂ ಮಾಡ್ತಾರೆ.
ஆரம்பிச்சிடலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.